ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಿಸಿ ಬಿಸಿಯಾಗಿರುವಂಥ ಬೇಳೆ ಒಬ್ಬಟ್ಟು ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣವಾ? ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಬೇಳೆ ಒಬ್ಬಟ್ಟು ಯೂಶ್ವಲಿ ಹಬ್ಬಗಳಿಗೆಲ್ಲ ನಾವು ಮಾಡ್ಕೊಳ್ತೀವಿ. ಬಿಸಿ ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು. ಅದಕ್ಕೆ ನೋಡಿ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ನಿಮ್ಮ ಡಿಪೆಂಡು, ಬೇಳೆಗಿಂತ ಜಾಸ್ತಿ ಮೈದಾನೇ ಇರಬೇಕು. ಸೊ ತುಂಬ ಸಾಫ್ಟಾಗಿ ಹಾಕ್ಕೋಬೇಕು. ಒಂದು 4-5 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಕ್ರಿಸ್ಪಿನೆಸ್ಗೆ. ಸೊ ಅದು ಸುಟ್ಟಾಗ ಕ್ರಿಸ್ಪಿನೆಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಇದು ಆಪ್ಷನಲ್, ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ಪು ಮಾಡ್ಬೋದು ಚಿರೋಟಿ ರವೆ. ಸೊ ಹಂಗೇನೂ ಬರೀ ಮೈದಾನಲ್ಲೇ ಮಾಡ್ಬೋದು, ಇಲ್ಲ ಚಿರೋಟಿ ರವೆ ಹಾಕ್ಕೊಂಡ್ರೆ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ಸೊ ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಹೋಳಿಗೆ ಅಂದ್ರೇ ಅದು ಅರಿಶಿನ ಕಲರು, ಯೆಲ್ಲೋ ಕಲರ್ ಇರಬೇಕಲ್ಲ, ಅವಾಗೇ ಚೆನ್ನಾಗಿ ಕಾಣಿಸೋದು. ಬೇಕಿದ್ರೆ ವೈಟ್ ಕಲರು ಮಾಡ್ಕೋಬೋದು, ಬಟ್ ಹೋಳಿಗೆ ಅರಿಶಿನ ಕಲರ್ ಇದ್ರೇ ಚೆನ್ನಾಗಿರುತ್ತೆ. ತುಂಬ ಸಾಫ್ಟಾಗಿ ಮೆತ್ತಗೆ ನೀವು ನೀರು ಹಾಕ್ಕೊಂಡು ಇಸ್ಕೋಬೇಕಾಗುತ್ತೆ ಹಿಟ್ಟನ್ನ. ಹಿಟ್ಟು ಗಟ್ಟಿ ಆಗೋದ್ರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ಯಾವತ್ತೂ ಒಬ್ಬಟ್ಟು ಮಾಡ್ಕೋಬೇಕಾದ್ರೆ ಹಿಟ್ಟು ತುಂಬಾ ಸಾಫ್ಟ್ ಇರಬೇಕು, ಅವಾಗೆ ಅದು ಚೆನ್ನಾಗಿ ಬರೋದು. ಸೊ ನೋಡಿ, ನಾನು ನೀರು ಹಾಕ್ಕೊಂಡು ಇಲ್ಲಿ ಫುಲ್ಲು ಮೆತ್ತಗೆ ಇಸ್ಕೊಳ್ತಾ ಇದ್ದೀನಿ, ನೀರಾಗಿ. ಚಪಾತಿ ಹಿಟ್ಟು ಬರುತ್ತಲ್ಲ ಆ ಥರ ಬೇಡ, ಇನ್ನೊಂದು ಸ್ವಲ್ಪ ತೆಳುವಾಗಿ ನೋಡಿ ಇಟ್ಕೊಂಡ್ರೆ ಹಿಂಗೆ ಕೈಗೆ ಅಂಟ್ಕೋಬೇಕು. ಆ ಥರ ನೀವು ಹಿಸ್ಕೊಂಡ್ರೆ ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟು ಮಾಡ್ಕೊಳ್ಳೋ ಟೈಮ್ಗೆ ಇದು ಚೆನ್ನಾಗಿ ರೆಡಿ ಇರುತ್ತೆ ನಿಮಗೆ ಬ್ಯಾಟರು. ಎಣ್ಣೆ ನೋಡಿ ಯಥೇಚ್ಛವಾಗಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಬ್ಬಟ್ಟು ಅಂದ್ರೇ ಸ್ವೀಟು, ಎಣ್ಣೆ ಅದು ಮೈನ್ ಇರಲೇಬೇಕು. ನೋಡಿ ಆರಾಮಾಗಿ ಎಣ್ಣೆ ಎಷ್ಟು ಬೇಕೋ ಹುಯ್ಕೊಂಡು ಅದನ್ನು ಮಿಕ್ಸ್ ಮಾಡಿ ನೀವು ಇಟ್ಕೋಬೇಕು. ಸೊ ಇದೊಂದು ಅಟ್ಲೀಸ್ಟ್ 1 ಅವರು ನೀವು ಬಿಟ್ಟರೆ ಕ್ಲೀನಾಗಿ ರೆಡಿ ಆಗುತ್ತೆ, ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಮಾರ್ನಿಂಗ್ ಮಾಡ್ಕೊಳ್ತಿದ್ದೀನಿ. ಈವ್ನಿಂಗ್ ಬೇಕಂದರೆ ನೀವು ಮಾರ್ನಿಂಗೇ ಈ ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ಬೇಳೆ ಬೇಯಿಸ್ಕೊಬಿಡೋಣ. ಕುಕ್ಕರ್ಗೆ ಹಾಕ್ಕೋಬೇಡಿ, ತುಂಬ ಮೆತ್ತಗೆ ಆಗೋಗುತ್ತೆ. ಅದು ಮಿಕ್ಸಿಗೂ ಹಾಕೋಕ್ಕಾಗಲ್ಲ, ಏನಕ್ಕೂ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಸೊ ಬೇಳೆ ಒಬ್ಬಟ್ಟು ಅಂದರೆ ಅದು ನಿಮಗೆ ಗಟ್ಟಿ ಇದ್ದರೆ ಹೂರ್ಣ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಕಾದಿರೋ ಎಣ್ಣೆಗೆ ನೋಡಿ ನಾನು ಕಾದಿರೋ ನೀರಿಗೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಒಂದಕ್ಕೊಂದು ಅಂಟ್ಕೊಳ್ದಿರ ನೋಡಿ. ಆಲ್ಮೋಸ್ಟ್ ಒಂದು ಮುಕ್ಕಾಲು ಬೆಂದೋಗಿದೆ. ಮುಕ್ಕಾಲು ಬೆಂದರೆ ಸಾಕು, ಬೇಳೆ ಫುಲ್ಲು ಬೇಯಿಸೋದು ಬೇಡ. ಫುಲ್ ಬೆಂದರೆ ನಿಮಗೆ ಮತ್ತೆ ಹೋಗುತ್ತೆ ಹೂರ್ಣ ಸ್ವಲ್ಪ ಗಟ್ಟಿ ಬರಬೇಕಂದ್ರೆ ಒಂದು ಮುಕ್ಕಾಲು ಬೇಳೆ ಬೆಂದಿರಬೇಕಾದ್ರೆ ತೆಗೆದು ಬಿಡಬೇಕು. ಇವಾಗ ಆಫ್ ಮಾಡಿದ್ದೀನಿ. ಬೆಲ್ಲ ನೋಡಿ ಒಂದು 3.5 ಉಂಡೆ ಅಷ್ಟು ಎತ್ಕೊಂಡಿದ್ದೀನಿ ನಾನು. ಸೊ ಎಲ್ಲ ಅಂದಾಜು ಮೇಲೆ ಎತ್ಕೊಳ್ಳಿ, ಇಷ್ಟಿಷ್ಟೇ ಅಂತ ಏನಿಲ್ಲ. ತೊಗೊಂಡು ಪುಡಿ ಮಾಡಿಕೊಂಡು ನೋಡಿ, ಬೇಳೆ ಬೆಲ್ಲ ಎರಡನ್ನೂ ರುಬ್ಕೊಳ್ತಾ ಇದ್ದೀನಿ ನಾನು ರುಬ್ಬೋ ಕಲ್ಲಲ್ಲಿ. ಈ ಕಾಲದಲ್ಲೆಲ್ಲ ರುಬ್ಬೋ ಕಲ್ಲು ಸಿಕ್ಕೋದು ತುಂಬ ಕಷ್ಟ. ಮಿಕ್ಸಿಯಲ್ಲಿ ಆದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ತೆಳು ಬಂದರೆ ಒಂದು ಸ್ವಲ್ಪ ಒಲೆ ಮೇಲೆ ಇಟ್ಟು ಬೇಯಿಸ್ಕೊಂಡ್ರೆ ನೋಡಿ ಈ ಥರ ಗಟ್ಟಿ ಬರುತ್ತೆ. ಸೊ ಇವಾಗ ಎರಡೂ ರೆಡಿ ಇದೆ. ಈ ಥರ ನೋಡಿ ಸ್ವಲ್ಪ ಹೂರ್ಣ ಎತ್ಕೊಂಡು ಎಣ್ಣೆ ಹಾಕ್ಕೊಂಡು ತಟ್ತಾ ಇರಬೇಕು, ಮೆತ್ತಗೆ ಬರುತ್ತೆ ನೋಡಿ. ಸೊ ನಿಮಗೆ ಹೂರ್ಣ ಇದು ಬ್ಯಾಟರು ಎಷ್ಟು ಮೆತ್ತಗಿರುತ್ತೋ ಒಬ್ಬಟ್ಟು ಅಷ್ಟು ಮೆತ್ತಗೆ ಬರುತ್ತೆ. ಸೊ ಕಾದಿರೋ ಹೆಂಚು ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಂಡು, ಸೊ ಚೆನ್ನಾಗಿ ಕಾದಿರಬೇಕು ಹೆಂಚು, ಇಲ್ಲಾಂದರೆ ಅದು ಸರಿಗೆ ಬರೋದಿಲ್ಲ. ಸೊ ಇದಾಕಿದ ಮೇಲೆ ಒಂಚೂರು ಸಿಮ್ಮಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆ ಬೇಯಿಸ್ಕೊಂಡ್ರೆ ನೋಡಿ ಬಿಸಿ ಹೋಳಿಗೆ ರೆಡಿ. ಸೊ ಏನಂತ ರಿಸ್ಕ್ ಇಲ್ಲ, ಒಬ್ಬಟ್ಟು ಅಂದರೆ ಆರಾಮಾಗಿ ಮಾಡ್ಕೊಂಡು ತಿನ್ಕೋಬೋದು. ವಿಡಿಯೋ ಲೈಕ್ ಆಗಿದ್ರೆ ಲೈಕ್